ರಾಜ್ಯದ 13 ಜಿಲ್ಲೆಯ ತೆಂಗು ಬೆಳೆಗಾರರಿಗೆ ಅನ್ಯಾಯ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಬ್ಬರಿ ಬೆಳೆಯ ಬಗ್ಗೆ ಕಂಜೂಸ್ ಗಿರಾಕಿ ಎನಿಸಿದ್ದಾರೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ನೇರ ವಾಗ್ದಾಳಿ ನಡೆಸಿದ್ದಾರೆ. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿರುವ ತುರುವೇಕೆರೆ ಶಾಸಕರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಅವರು, ಕೊಬ್ಬರಿ ಬೆಲೆ ವಿಚಾರವನ್ನು ಸದನದಲ್ಲಿ ಬಹು ಸಮಯ ಚರ್ಚೆ ಮಾಡಿದ್ದೇನೆ. ಉತ್ಪಾದನಾ ವೆಚ್ಚ ಅನುಗುಣವಾಗಿ ಬೆಲೆ ನಿಗದಿ ಮಾಡಲು ಒತ್ತಡ ತಂದರೂ ಕೇವಲ 250 ರೂಪಾಯಿಗಳನ್ನು ನೀಡಿ ಜುಪುಣತನ ಮೆರೆದಿದ್ದಾರೆ. ಈ ಬಗ್ಗೆ ಮುಂದಿನ ವಾರದಲ್ಲಿ 13 ಜಿಲ್ಲೆಯ ರೈತರ ಸಭೆ ನಡೆಸಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಪೂರ್ಣ ಸಹಕಾರ ಇದೆ. 15,000 ಕೊಬ್ಬರಿ ಮಾಡಲೇಬೇಕು. ಈ CM ಕಂಜೂಸ್ ಗಿರಾಕಿ, ರೈತ ವಿರೋಧಿ ಗಿರಾಕಿ, ಇವನಿಂದ ರೈತರಿಗೆ ಅನುಕೂಲ ಆಗಲ್ಲ. ಹೋರಾಟಿಗೆ ನನ್ನ ಸಪೋರ್ಟ್ ಇದೆ. ಈ ಸರ್ಕಾರದಲ್ಲಿ 40% BJP ಇತ್ತಲ್ಲ, ಇದು 60% ಆಗಿದೆ. ದುಡ್ಡಿದೆ ಯಾವಾಗ ನಡೆಯಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸಿ, ದೇಶಕ್ಕೆ ಗೊತ್ತಲ್ಲಪ್ಪ, ನಿಮಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಈ ಜನನು ಸರಿಯಾಗಿ ಎಲ್ಲಿದವರಿಗೆ ಜನಸಾಮಾನ್ಯ ಚಿಂತೆ ಮಾಡಲ್ಲ, ಅಲ್ಲಿವರೆಗೂ ಇದ್ದಿದ್ದೆ. ಈಗ ರಿಸರ್ವೇಷನ್ ಕೊಟ್ಟಿದ್ರು ಮುಸ್ಲಿಮ್ಸ್ಗೆ ದೇವೇಗೌಡರು, BJP ತೆಗೆದುಹಾಕಿದ್ರು. ಅದಾದರೆ ಈ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಸರ್ಕಾರ ಬಂದರೆ 24 ಅವರ್ಸಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು 24 ಅವರ್ಸ್ ಆಗಿದೆ? ಈಗ 7 ತಿಂಗಳು ಕಂಪ್ಲೀಟ್ ಆಗಿದೆ. ಆದರೂ ಕೊಟ್ಟವ್ರ ಸುಮ್ಮನೆ ಅಂತಾರಷ್ಟೇ.